ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾವೀಗಿರೋದು ಪಿರಿಯಾಪಟ್ಟಣ ಹತ್ರ ಇರುವ ಬೆಟ್ಟದಪುರ. ನೋಡ್ಬೋದು ಮೆಟ್ಲು, ಇದು ಅಪ್ರಾಕ್ಸಿಮೇಟ್ಲಿ 3100 ಮೆಟ್ಲಿದೆ. ಈಗ ನಾವು ಜರ್ನಿ ಸ್ಟಾರ್ಟ್ ಮಾಡ್ತೀವಿ. ಆ ಜರ್ನಿ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಟೆಂಪಲ್ದು ಒಂದು ಚಿಕ್ಕ ಸ್ಟೋರಿ ನೋಡೋಣ. ಈ ದೇವಸ್ಥಾನ ಶಿವಂದು. ಈ ಶಿವನ್ನ ಸಿಡ್ಲು ಮಲ್ಲಿಕಾರ್ಜುನ ಸ್ವಾಮಿ ಅಂತ ಹೇಳ್ತಾರಂತೆ. ಸಿಡ್ಲು ಅಂದರೆ ಲೈಟ್ನಿಂಗ್ ಅಂತ. ವರ್ಷಕ್ಕೊಂದ್ಸತಿ ಇಲ್ಲಿ ಸಿಡ್ಲು ಬರುತ್ತೆ ಅಂತಲೂ ಹೇಳ್ತಾರೆ. There is also many other mystery about lightning association in this temple. ಇಲ್ಲಿ ಸಿಡ್ಲುದು ತುಂಬ ವಿಶೇಷ ಅಂತ ಹೇಳ್ತಾರೆ. ಏನು ಅಂತ ಅಂದರೆ ಇಲ್ಲಿರೋರು ಹೇಳ್ತಾ ಇರೋದು, ಇಲ್ಲಿ ಸಿಡ್ಲು ದೇವ್ರನ್ನ ಪ್ರದಕ್ಷಿಣೆ ಮಾಡ್ತದೆ 3 ಸತಿ ಅನ್ನೋ ಥರನೂ ಹೇಳ್ತಾರೆ. ಬಟ್ ಆ ಸಿಡ್ಲು ಜನಕ್ಕೆ ಏನು ತೊಂದರೆನೂ ಆಗಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅಪ್ರಾಕ್ಸಿಮೇಟ್ಲಿ 3100 ಸ್ಟೆಪ್ಸ್ ಇದೆ ಅಂತಲೂ ಹೇಳ್ತಾ ಇದ್ದಾರೆ. ಈಗ ನಾವು ಹೋಗಿ ನೋಡಬೇಕು ಎಷ್ಟಿದೆ ಅಂತ. ಬಟ್ ಇಲ್ಲಿರೋ ಕೆಳಗಡೆ ವಾತಾವರಣ ನೋಡಿದ್ರೆ ತುಂಬ ಚೆನ್ನಾಗಿದೆ. ಇಂದು ನಾವು ಭೇಟಿ ನೀಡುತ್ತಿರುವುದು ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಸುಂದರ ಗ್ರಾಮ ಬೆಟ್ಟದಪುರಕ್ಕೆ. ಪ್ರಕೃತಿಯ ಸೊಬಗು ಮತ್ತು ಆಧ್ಯಾತ್ಮಿಕ ಶಕ್ತಿಯ ಸಂಯೋಜನೆಯಾಗಿ ಹೆಸರು ಮಾಡಿರುವ ಈ ಪ್ರದೇಶದಲ್ಲಿ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿ ಬೆಟ್ಟ ಒಂದು ಅಪೂರ್ವ ತಾಣವಾಗಿದೆ. ಈ ಬೆಟ್ಟವು ಭಗವಾನ್ ಶಿವನಿಗೆ ಸಮರ್ಪಿತವಾಗಿದ್ದು ಅನೇಕ ಶತಮಾನಗಳ ಇತಿಹಾಸವನ್ನು ತನ್ನೊಳಗೆ ಹೊತ್ತಿದೆ. ಸ್ಥಳೀಯ ನಂಬಿಕೆಗಳ ಪ್ರಕಾರ ಈ ಸ್ಥಳದಲ್ಲಿರುವ ಶಿವಲಿಂಗ ಒಂದು ಅದ್ಭುತ ಘಟನೆ ಮೂಲಕ ಹೊರಬಂದಿದೆ. ಒಂದು ದಿವ್ಯ ಗೋವು ಪ್ರತಿದಿನ ನಿರ್ದಿಷ್ಟ ಸ್ಥಳದಲ್ಲಿ ಹಾಲು ಹರಿಸುತ್ತಿದ್ದುದರಿಂದ ಅಲ್ಲಿ ಶಿವಲಿಂಗದ ಸಾನ್ನಿಧ್ಯ ಪತ್ತೆಯಾಯಿತು ಎಂದು ಹೇಳಲಾಗುತ್ತೆ. ಓಕೆ, ಇಲ್ಲಿ ಯಾರೋ ಒಬ್ರು ನಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರ ಹತ್ರ ಈ ಬೆಟ್ಟದ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂತ ಕೇಳುವ. ಸರ್ ಒಂದು ನಿಮಿಷ ಸರ್, ಒಂಚೂರು ನಮಸ್ಕಾರ ಸರ್. ಹಾಂ, ಯೂಟ್ಯೂಬರ್ ಸರ್. ಈಗ ಜಸ್ಟ್ ಸ್ಟಾರ್ಟ್ ಮಾಡಿದ್ವಿ ಸರ್. ಹೇಗಿದೆ ಎಕ್ಸ್ಪೀರಿಯನ್ಸ್? ಸ್ವಲ್ಪ ನೀವು ನಮ್ಮ ಹತ್ರ ಹಂಚ್ಕೋಬೋದಾ? ನಾನು ಓಕೆ. ತುಂಬ ಇತಿಹಾಸದ ದೇವಸ್ಥಾನ. ಹೌದಾ? ಓಕೆ. ವೆದರ್ ಎಲ್ಲ ಚೆನ್ನಾಗಿದೆ. ಓಕೆ. ಈಗ ಬಿಸಿಲು ಸ್ಟಾರ್ಟ್ ಆಗ್ತಾ ಇದೆ. ನಾವು ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡಿದ್ವಿ. ಹಾಂ. ಓಕೆ. ತುಂಬ ಚೆನ್ನಾಗಿದೆ. ಆದರೆ ಬೇಜಾರಾಗ್ಬಿಟ್ಟಿದೆ ಸರ್. ಯಾಕೆ ಸರ್? ಎಲ್ಲ ನೋಡಿ ಇಲ್ಲಿ ಜನ ಎಷ್ಟು ಮಿಸ್ಯೂಸ್ ಮಾಡ್ತಾರೆ ಅಂದರೆ, ಇಲ್ಲಿ ಪ್ಲಾಸ್ಟಿಕ್ ಬಾಟಲ್ಸ್, ಕವರ್ಸು. ಹಾಂ. ನೋಡಿ ತುಂಬ ಬೇಜಾರಿತ್ತು ಸರ್. ಇಷ್ಟೊಂದು ಒಳ್ಳೆ ಪ್ರಕೃತಿನ ಹಾಳು ಮಾಡ್ತಾ ಇದ್ದಾರೆ. ಓಕೆ. ಸೊ ನಾವೊಂದು 4 ಜನ ಫ್ರೆಂಡ್ಸ್ ಬಂದಿದ್ದೀವಿ ಸರ್. ಓಕೆ. ಹೋಗ್ಬೇಕಿದ್ದೆಲ್ಲ ಕಲೆಕ್ಟ್ ಮಾಡೋಗೋಣ ಅಂತ ಒಂದು ಪ್ಲ್ಯಾನು. ಸೂಪರ್ ಸರ್, ಸೂಪರ್ ಸರ್. ಕೈ ಜೋಡಿಸಿದ್ರೆ ಖಂಡಿತ ಸರ್. ಒಳ್ಳೆ ಪ್ರಕೃತಿ ಉಳ್ಕೋತಿದೆ ಸರ್. ಓಕೆ. ತುಂಬ ಇತಿಹಾಸ ಇರೋ ದೇವಸ್ಥಾನ ಇದು. ಹೌದಾ? ಎಲ್ಲ ನಮ್ಮ ಜನ ಸ್ವಲ್ಪ ನೀಟಾಗಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನಮ್ಮೊಂದು ಅನಿಸಿಕೆ. ಓಹೋ, ಸೂಪರ್ ಸರ್. ಬನ್ನಿ ಸರ್, ಹಂಗೆ ಎಕ್ಸ್ಪ್ಲೋರ್ ಮಾಡೋಣ. ನಾನು ಬರ್ತೀನಿ ಜೊತೆಲಿ. ಓಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸಿಡಿಲು ಎಂಬ ಹೆಸರೇ ಈ ಬೆಟ್ಟದ ವಿಶೇಷತೆಯನ್ನು ತೋರಿಸುತ್ತದೆ. ಇದು ವಿದ್ಯುತ್ ಅಥವಾ ಮಿಂಚಿನ ಶಕ್ತಿಯನ್ನು ಸೂಚಿಸುವ ಪದವಾಗಿದ್ದು, ಈ ಪ್ರದೇಶದಲ್ಲಿ ದೈವಿಕ ಶಕ್ತಿ ನೆಲೆಸಿದೆ ಎಂಬ ಭಕ್ತರ ನಂಬಿಕೆಯನ್ನು ಪ್ರತಿಬಿಂಬಿಸುತ್ತದೆ. ಇಲ್ಲಿ ನೋಡಿ, ಇಲ್ಲಿ ಹೇಳಿ ಸರ್. ಈ ಕಡೆ ಒಂದು ದೊಡ್ಡ ಬಂಡೆ ಇದೆ ನೋಡಿ. ಒಂದು ನಿಮಿಷ ಸರ್, ಹಂಗೆ ಝೂಮ್ ಮಾಡಿ. ಒಂದು ನಿಮಿಷ. ನೋಡಿ ಎಷ್ಟು ದೊಡ್ಡ ಬಂಡೆ ಅಂದರೆ, ಇದು ಸಿಡ್ಲು ಬಂದು 2 ಭಾಗ ಆಗಿದೆ ನೋಡಿ. ಹೌದಾ? ಸಿಡ್ಲು ಬಂದ ಆಗಿರೋದು ಅದು? ಸಿಡ್ಲೊಳಗಾಗಿದೆ ಸರ್ ಇದು. ಅದಕ್ಕೆ ಇಲ್ಲಿ ಸಿಡ್ಲು ಮಲ್ಲಿಕಾರ್ಜುನ ಸ್ವಾಮಿ ಅಂತ ಹೆಸರು ಬಂತು. ಮತ್ತು ಇನ್ನೊಂದಿಂದ ಯಾವ ಥರ ಸಣ್ಣ ಬಂಡೆ ಅಲ್ಲ ಇದು. ನೋಡಿ ಯಾವ ಥರ ಭಾಗ ಆಗಿದೆ ಅಂತ. ಹೌದು ಸರ್, ತುಂಬ ದೊಡ್ಡ ಬಂಡೆ ಇದು. ಪ್ರಕೃತಿ ವಿಸ್ಮಯ ಇದು ನೋಡಿ. ಹಾಯ್ ಗಾಯ್ಸ್, ನಾವು ಆಲ್ಮೋಸ್ಟ್ ಬೆಟ್ಟದಪುರ ರೀಚ್ ಆಗಿದ್ದೀವಿ. ಇನ್ನೇನು ಒಂದು 20-30 ಮೆಟ್ಲಿದೆ. ತುಂಬ ಚೆನ್ನಾಗಿದೆ. ಒಳ್ಳೆ ಸೀನರೀಸ್ ಇದೆ. ಅಲ್ಲೊಂದು ನಂದಿ ಇದೆ. ಕಾಲಕ್ರಮೇಣ ಭಕ್ತರು ಈ ಬೆಟ್ಟದ ಶಿಖರದಲ್ಲಿ ದೇವಾಲಯವನ್ನು ನಿರ್ಮಿಸಿ ಇದನ್ನು ಪವಿತ್ರ ಯಾತ್ರಾ ಸ್ಥಳವನ್ನಾಗಿ ರೂಪಿಸಿದ್ದಾರೆ. ಇಂದು ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿ ಬೆಟ್ಟವು ಭಕ್ತಿ ಮತ್ತು ನಂಬಿಕೆಯ ಸಂಕೇತವಾಗಿ ನಿಂತಿದೆ. ಸಾವಿರಾರು ಭಕ್ತರು ಮತ್ತು ಟ್ರೆಕ್ಕಿಂಗ್ ಪ್ರೇಮಿಗಳು ಸುಮಾರು 3000ಕ್ಕೂ ಹೆಚ್ಚು ಮೆಟ್ಟಿಲುಗಳನ್ನು ಹತ್ತಿ ದೇವರ ದರ್ಶನ ಪಡೆಯಲು ಇಲ್ಲಿಗೆ ಬರುತ್ತಾರೆ. ಮೇಲಕ್ಕೆ ಹೋಗುವ ಹಾದಿಯುದ್ದಕ್ಕೂ ಹಸಿರು ಪ್ರಕೃತಿ, ತಾಜಾ ಗಾಳಿ ಮತ್ತು ಶಾಂತ ವಾತಾವರಣವು ಮನಸ್ಸಿಗೆ ವಿಶ್ರಾಂತಿ ನೀಡುತ್ತದೆ. ಬೆಳಗಿನ ಜಾವದ ಸೂರ್ಯೋದಯ ಅಥವಾ ಸಂಜೆ ಸೂರ್ಯಾಸ್ತದ ದೃಶ್ಯಗಳು ಇಲ್ಲಿ ಕಂಡರೆ ಮರೆಯಲಾಗದ ಅನುಭವ.
ಬೆಟ್ಟದ ಶಿಖರದಲ್ಲಿರುವ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯವು ಅತ್ಯಂತ ಪುರಾತನವಾಗಿದೆ ಎಂದು ನಂಬಲಾಗಿದೆ. ಇಲ್ಲಿ ಶಿವನನ್ನು ಮಲ್ಲಿಕಾರ್ಜುನ ಸ್ವರೂಪದಲ್ಲಿ ಪೂಜಿಸಲಾಗುತ್ತದೆ. ಭಕ್ತರು ತಮ್ಮ ಮನದ ಆಸೆಗಳು ಈಡೇರುತ್ತವೆ ಎಂಬ ಭರವಸೆಯೊಂದಿಗೆ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಶಿಖರದಿಂದ ಕಾಣುವ ಹಸಿರು ಕಾಡುಗಳು, ಹಿನ್ನೀರಿನ ನೋಟ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ದೃಶ್ಯಗಳು ಮನಸ್ಸಿಗೆ ಅಪಾರ ಶಾಂತಿಯನ್ನು ನೀಡುತ್ತವೆ. ಪಿರಿಯಾಪಟ್ಟಣದಿಂದ ಬೆಟ್ಟದಪುರಕ್ಕೆ ಬಸ್ ಅಥವಾ ಖಾಸಗಿ ವಾಹನದ ಮೂಲಕ ಸುಲಭವಾಗಿ ತಲುಪಬಹುದಾಗಿದೆ. ಅಲ್ಲಿಂದ ಬೆಟ್ಟದ ಪಾದದವರೆಗೆ ವಾಹನದಲ್ಲಿ ಹೋಗಿ ನಂತರ ಮೆಟ್ಟಿಲುಗಳ ಮೂಲಕ ಮೇಲಕ್ಕೆ ಹತ್ತಬಹುದು. ಸಾಮಾನ್ಯವಾಗಿ ಬೆಳಿಗ್ಗೆ 5:30ರಿಂದ 10 ಗಂಟೆಯ ಒಳಗೆ ಅಥವಾ ಸಂಜೆ 4:30 ನಂತರ ಭೇಟಿ ನೀಡುವುದು ಉತ್ತಮ. ಬೇಸಿಗೆಯಲ್ಲಿ ಮಧ್ಯಾಹ್ನ ಸಮಯ ತಪ್ಪಿಸೋದು ಒಳ್ಳೆಯದು. ಹಿಂಗೆ ದರ್ಶನಕ್ಕೆ ಹೋಗುವಾಗ ಜೊತೆಯಲ್ಲಿ ನೀರಿನ ಬಾಟ್ಲಿ ಮತ್ತು ಲಘು ಉಪಹಾರ ಕಡ್ಡಾಯವಾಗಿ ತೆಗೆದುಕೊಂಡು ಹೋಗ್ಬೇಕಾಗತ್ತೆ. ಆರಾಮದಾಯಕವಾಗಿರ್ತಕ್ಕಂಥ ಪಾದರಕ್ಷೆಗಳನ್ನು ಧರಿಸಿ ಹೋಗೋದು ಸೂಕ್ತ. ಹಾಗೆಯೇ ಒಬ್ಬೊಬ್ಬರೇ ಇಂಥ ಜಾಗಕ್ಕೆ ಹೋಗೋದ್ರ ಬದಲು ಒಂದು ಗುಂಪಿನಲ್ಲಿ ಹೋಗೋದು ಹೆಚ್ಚು ಸುರಕ್ಷಿತವಾಗಿರುತ್ತೆ. ಮತ್ತು ಹಾಗೆ ಹೋಗುವಾಗ ಪ್ಲಾಸ್ಟಿಕ್ ಪದಾರ್ಥಗಳನ್ನ ದಯವಿಟ್ಟು ಅಲ್ಲಿ ಇಲ್ಲಿ ಚೆಲ್ಕೊಂಡು ಆ ಒಂದು ಪರಿಸರವನ್ನ ಅನೈರ್ಮಲ್ಯ ಮಾಡುವಂತ ಪ್ರಯತ್ನ ಮಾಡೋದು ಬೇಡ. ಸರ್ ನಮಸ್ತೆ ಸರ್. ನಮಸ್ತೆ ಸರ್. ಏನು ಸರ್ ಮಾಡ್ತಾಯಿದ್ದೀರಾ? ಸರ್ ಇದು ಪ್ಲಾಸ್ಟಿಕ್ನ ಕ್ಲಿಯರ್ ಮಾಡ್ತಾ ಇದ್ದೀನಿ. ಆಯಿತಾ? ನಾನು ಹೇಳೋದಿಷ್ಟೇ, ಯಾರೇ ಬನ್ನಿ, ಇದು ನಮ್ಮ ನೇಚರ್, ನಮ್ಮ ಇದು. ಸೊ ಪ್ಲಾಸ್ಟಿಕ್ಸ್ನ ಪ್ಲೀಸ್ ಅವಾಯ್ಡ್ ಮಾಡಿ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಸು ತಂದು ವಾಪಸ್ ತಗೊಂಡೋಗಿ, ಇಲ್ಲ ಡಸ್ಟ್ಬಿನಲ್ಲಿ ಇದು ಮಾಡಿ. ದಯವಿಟ್ಟು ನನ್ನ ಮೆಸೇಜ್ ಇಷ್ಟೇ, ಯಾರೇ ಬಂದರು ಯಾರೇ ಹೋದ್ರು ಆದಷ್ಟು ನಮ್ಮ ನೇಚರ್ನ ನಾವು ಕಾಪಾಡ್ಕೋಬೇಕು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಪ್ರಕೃತಿಯನ್ನು ಸ್ವಚ್ಛವಾಗಿ ಇಟ್ಕೊಳ್ಳುವಂಥ ಹೊಣೆಗಾರಿಕೆ ನಮ್ಮದು ಸಹ ಆಗಿರುತ್ತೆ. ಭಕ್ತಿ, ಪ್ರಕೃತಿ ಮತ್ತು ಶಾಂತಿಯ ಅನುಭವನ ಒಂದೇ ಸ್ಥಳದಲ್ಲಿ ಪಡಿಬೇಕಾದ್ರೆ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿ ಬೆಟ್ಟ ನಿಮ್ಮೆಲ್ಲರ ಪ್ರವಾಸ ಪಟ್ಟಿನಲ್ಲಿ ಇರಲೇಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ಓಂ ನಮಃ ಶಿವಾಯ.